ಆರಂಭದಲ್ಲಿ ಕಾರಂತರು ವಿವಾಹ ಜೀವನಕ್ಕೆ ಕಾಲಿಡುವುದಿಲ್ಲ ಎಂದು ನಿರ್ಧರಿಸುತ್ತಾರೆ. ನಂತರ ಅವರು ಜೀವನದಲ್ಲಿ ವಿವಾಹವು ಒಂದು ಪ್ರಮುಖ ಘಟ್ಟವೆಂದು ತಿಳಿದುಕೊಂಡ ನಂತರ ಮುಂಬೈಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಭಿನಯ ಹಾಗೂ ಸಂಗೀತದ ಬಗ್ಗೆ ತರಬೇತಿ ನೀಡುವ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿನಿಯಾಗಿದ್ದ ಲೀಲಾರವರನ್ನು ಕಂಡು ನಂತರ ಅವರನ್ನು ವಿವಾಹವಾಗುತ್ತಾರೆ. ಅಲ್ಲಿನ ಜನರು ಬ್ರಾಹ್ಮಣ ಜನರು ಹಾಗೂ ಬಂಡ ಸಮುದಾಯದವರು ಮದುವೆ ಆಗುವುದಕ್ಕೆ ವಿರೋಧಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಮದುವೆಯಾಗಲಿಕ್ಕೆ ನಾವಿಬ್ಬರು ಒಟ್ಟಿಗೆ ಜೀವಿಸುತ್ತೇವೆ ಎಂಬ ಮನೋಭಾವವಿದ್ದರೆ ಸಾಕು, ಜಾತಿ ವ್ಯವಸ್ಥೆ ಅಡ್ಡಿ ಬರುವುದಿಲ್ಲ ಎಂದು ಹೇಳಿ ವಿವಾಹವಾಗುತ್ತಾರೆ. ಹೀಗೆ ಮಡದಿಯಾದ ಲೀಲಾ ಕಾರಂತರು ಕಾರಂತರ ಬದುಕಿಗೆ ಒಂದು ಸ್ಪಷ್ಟ ದಾರಿಯನ್ನು ತೋರಿಸಿಕೊಡುತ್ತಾರೆ. ಕಾರಂತರ ಬದುಕಿಗೆ ಪೂರ್ತಿಯಾಗುತ್ತಾರೆ ಎಂಬುದು ಹಲವಾರು ಜನರಿಗೆ ಗೊತ್ತಿಲ್ಲದ ಸಂಗತಿ. ಕಾರಂತರ ಆಸಕ್ತಿ ಹಲವು 10 ಕ್ಷೇತ್ರಗಳಲ್ಲಿ ಎಂಬುದು ಎಲ್ಲರಿಗೂ ತಿಳಿದಿದೆ. ಆದರೆ ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟಾಗ ಅದನ್ನು ಪರಿಪೂರ್ಣವಾಗಿ ನಡೆಸಿಕೊಳ್ಳುವಂತೆ ಸ್ಫೂರ್ತಿ ನೀಡಿದ್ದು ಕಾರಂತರ ಮಡದಿ. ಈ ವಿಷಯದ ಬಗ್ಗೆ ಅವರ ಮಗನಾದ ಉಲ್ಲಾಸ್ ಕಾರಂತರ ಅವರೇ ದಾಖಲೆಯನ್ನು ನೀಡುತ್ತಾರೆ. ನಮ್ಮ ತಾಯಿ ಇಲ್ಲದೆ ಹೋಗಿದ್ರೆ ನಮ್ಮ ತಂದೆ ಅವರು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ ಎಂದು ಅವರು ಹೇಳಿಕೊಳ್ಳುತ್ತಾರೆ. ಕಾರಂತರು ಕುಟುಂಬವನ್ನು ಎಂದಿಗೂ ನಿರ್ಲಕ್ಷಿಸಿಯೇ ಇಲ್ಲ. ತನ್ನ ಮಡದಿಯನ್ನೇ ಆಗಲಿ ಅಥವಾ ಮಕ್ಕಳನ್ನೇ ಆಗಲಿ ಎಲ್ಲಿಯೂ ನಿರ್ಲಕ್ಷಿಸುವುದಿಲ್ಲ. ಯಾರಿಗೆ ಏನು ಬೇಕು ಅದನ್ನು ಸಕಾಲದಲ್ಲಿಯೇ ಒದಗಿಸಿಕೊಡುತ್ತಿದ್ದರು. ಹಿರಿಯ ಮಗಳು ಮಾಳವಿಕಾ ತನಗೆ ಇಷ್ಟ ಬಂದಂತಹ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮನಃಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ಆಕೆ ತನಗೆ ಇಷ್ಟ ಬಂದಂತಹ ಒಬ್ಬ ಉತ್ತರ ಭಾರತೀಯ ಹುಡುಗನನ್ನು ವಿವಾಹವಾಗುತ್ತಾರೆ. ಇದಕ್ಕೆ ಕಾರಂತರು ಯಾವುದೇ ರೀತಿಯಲ್ಲಿ ಅಡ್ಡಿಯಾಗುವುದಿಲ್ಲ. ಹಿರಿಯ ಮಗಳಾದ ಶ್ರಮ ಇವರಿಗೆ ಕಥಕಳಿ ಕಲಿಯಬೇಕೆಂಬ ಆಸೆ ಇರುತ್ತದೆ. ಆ ಆಸೆಯನ್ನು ನೆರವೇರಿಸುತ್ತಾರೆ. ತನ್ನ ಮಗನಾದ ಉಲ್ಲಾಸ ಕಾರಂತರಂತೆ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾರೆ. ಉಲ್ಲಾಸ ಕಾರಂತ ಪ್ರಕೃತಿಯಲ್ಲೇ ಬೆಳೆದವರಾದ್ದರಿಂದ ಪ್ರಕೃತಿಯ ಮೇಲೆ ಅಗಾಧವಾದ ಒಲವನ್ನು ಹೊಂದಿ ಕಾರಂತರ ರೀತಿಯಲ್ಲೇ ಲೇಖಕರಾಗುತ್ತಾರೆ. ಹಾಗಾಗಿ ಕಾರಂತರ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹೀಗೆ ಮಕ್ಕಳಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತಾರೆ. ಕಾರಂತರು ಹರ್ಷ ಕಾರಂತ ಹಾಗೂ ಉಲ್ಲಾಸ ಕಾರಂತರ ಬಳಿ ಈ ದಿನ ನಿನಗೆ ಏನು ಬೇಕು ಎಂದು ಕೇಳಿದಾಗ ಅವರು ಈ ಹಕ್ಕಿಗಳು ದೂರ ದೂರ ಇರುತ್ತವೆ, ನೋಡೋಣ ಎಂದು ಹತ್ತಿರ ಹೋದರೆ ಹತ್ತಿರ ಹೋಗುವಷ್ಟರಲ್ಲಿ ಹಾರಿ ಹೋಗುತ್ತವೆ ಎಂದು ಹೇಳುತ್ತಾರೆ. ಅವುಗಳನ್ನು ನಾನು ಹತ್ತಿರದಿಂದ ನೋಡುವ ರೀತಿಯಲ್ಲಿ ಆಗಬೇಕು ಎಂದು ಹೇಳಿದಾಗ ಇಡೀ ಮುಂಬೈಯಲ್ಲಿ ಹುಡುಕಿ ಒಂದು ಅತ್ಯುತ್ತಮವಾದ ಬೈನಾಕ್ಯುಲರ್ ಅನ್ನು ತಂದುಕೊಡುತ್ತಾರೆ. ಒಂದು ಬಾರಿ ಉಲ್ಲಾಸ ಕಾರಂತರಿಗೆ ಜ್ವರ ಬಂದ ಸಂದರ್ಭದಲ್ಲಿ ಇಡೀ ರಾತ್ರಿ ಆ ಮಗುವನ್ನು ತನ್ನ ತೊಡೆಯ ಮೇಲೆಯೇ ಇರಿಸಿಕೊಂಡು ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ. ತನ್ನ ಮಕ್ಕಳಿಗೆ ಪ್ರತಿದಿನ ರಾತ್ರಿ 1 ಗಂಟೆಯವರೆಗೆ ಕಥೆಯನ್ನು ಹೇಳುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದರು. ಆ ಕಥೆಯ ವಸ್ತುವನ್ನು ಮಕ್ಕಳು ಆಗಲೇ ನಿರ್ಧಾರ ಮಾಡುತ್ತಿದ್ದರು. ಹೀಗೆ ಅವರು ತೆಗೆದುಕೊಂಡ ವಸ್ತುವಿನ ಮೇಲೆ ಅವರು ಸುಮಾರು 1 ಗಂಟೆಯವರೆಗಿನ ಕಥೆಯನ್ನು ಹೇಳುತ್ತಿದ್ದರು. ಆದರೆ ದುರಾದೃಷ್ಟ ವಿಧಿಗೆ ಈ ಕುಟುಂಬದ ಮೇಲೆ ಹೊಟ್ಟೆಗಿಚ್ಚು ಬಂತೋ ಏನೋ ಗೊತ್ತಿಲ್ಲ. ಇವರ ಹಿರಿಯ ಮಗನಾದ ಹರ್ಷ ಕಾರಂತನಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತದೆ. ಬೇಂದ್ರೆಯವರು ಹೇಗೆ ತಮ್ಮ ಕರಳು ಕುಡಿಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಾರೋ ಅದೇ ರೀತಿಯಲ್ಲಿ ನೋವು ಅನುಭವಿಸುವ ಪ್ರಸಂಗ ಕಾರಂತರಿಗೆ ಬರುತ್ತದೆ. ಮುಂಬೈನಲ್ಲಿ ಎ.ವಿ. ಬಾಳಿಗ ಇವರು ಬಹುದೊಡ್ಡ ಶಸ್ತ್ರತಜ್ಞರು. ಇವರು ಇಂಗ್ಲೆಂಡ್ ನಲ್ಲಿ ಶಿಕ್ಷಣ ಮಾಡಿರುತ್ತಾರೆ. ಅವರು ಹರ್ಷ ಕಾರಂತರಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಶುಲ್ಕವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡುತ್ತಾರೆ. ನಂತರ ಶಿವರಾಮ ಕಾರಂತರು ಎ.ವಿ. ಬಾಳಿಗ ಅವರಿಗೆ ಹಣವನ್ನು ನೀಡದೇ ಇರುವುದಕ್ಕೆ ಅವರಿಗೆ ಸಮಾಧಾನವಾಗುವುದಿಲ್ಲ. ಹಾಗಾಗಿ ಹೆಬ್ಬಾರರು ಬರೆದ ಒಂದು ಚಿತ್ರಕಲೆಯನ್ನು ಅವರಿಗೆ ಉಡುಗೊರೆಯಾಗಿ